ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ಗುರುವಾರ ಬೆಳಿಗ್ಗೆ ಯಾವ ರೀತಿ ಪೂಜೆ ಮಾಡಿದೆ ಅಂತ ಸಿಂಪಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೋಡಿ, ಇಲ್ಲಿ ತಾವರೆ ಉದ್ದು ಸಿಂಪಲಾಗಿ ಇರೋ ರಂಗೋಲಿ ಹಾಕ್ತಾ ಇದ್ದೀನಿ. ಸಿಂಪಲಾಗಿ ಹಾಗೆ ಡಿಸೈನ್ ಬಿಡೋದು ನನಗೆ ಜಾಸ್ತಿ, ಯಾಕಂದರೆ ಸುಮ್ಮನೆ ಮೈಂಡಲ್ಲಿ ಯಾವುದೋ ಒಂದು ಇರುತ್ತೆ, ಬೇಗ ಬೇಗ ಹಾಕ್ಬಿಡ್ಬೋದು. ಸೊ ನಮಗೆ ಟೈಮು ಇನ್ನೂ ಎಲ್ಲ ನೋಡ್ಕೋಬೇಕಲ್ವ. ಸೊ ಹಾಗಾಗಿ ನಾನು ಸಿಂಪಲಾಗಿ ಈ ರೀತಿ ರಂಗೋಲಿ ಹಾಕಿದೆ, ತಾವರೆ ಹೂವು ರಂಗೋಲಿ. ಹೇಗೆ ಅನ್ನಿಸ್ತಾ ಇದೆ ಈ ರಂಗೋಲಿ? ಇಷ್ಟವಾಯ್ತಾ? ನೋಡಿ, ಇಷ್ಟ ಆದರೆ ಇನ್ನೂ ನಿಮಗೆ ಯಾವುದಾದ್ರೂ ಡಿಸೈನ್ಸ್ ಬೇಕಂದರೆ ನನ್ನ ಹತ್ರ ಶೇರ್ ಮಾಡಿ. ನಾನು ಖಂಡಿತ ನಿಮ್ಮ ಹತ್ರ ನಾನು ಯಾವ ರೀತಿ ಡಿಸೈನ್ಸ್ ಎಲ್ಲ ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ಮೂಲಕ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಇವತ್ತು ನೋಡ್ಬೋದು ನನ್ನ ಮನೇಲಿ ಗುರುವಾರ ಪೂಜೆ. ಇದು ಬಿಫೋರ್ ಯಾವ ರೀತಿ ಇದೆ ನನ್ನ ದೇವ್ರ ಕೋಣೆ, ಆದಮೇಲೆ ನಾನು ಯಾವ ರೀತಿ ಆಗಿ ನನಗೆ ಇಷ್ಟವಾಗಿರೋ ಥರ ಸುಂದರವಾಗಿ ಯಾವ ರೀತಿ ರೆಡಿ ಮಾಡ್ತೀನಿ. ನನ್ನ ದೇವ್ರ ಮನೆ ನನಗೆ ಇಷ್ಟವಾಗಿರೋ ದೇವ್ರ ಮನೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಪೂಜೆ ಪುನಸ್ಕಾರ ಅಂದರೆ ತುಂಬ ಇಷ್ಟ. ಸೊ ನನ್ನ ಮನೆಯಲ್ಲೂ ದೇವ್ರ ಮನೆ ತುಂಬ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಇಷ್ಟ. ನಾನು ತುಂಬ ಸತಿ ಹೇಳಿದ್ದೀನಿ. ಸೊ ನಾನು ಎಲ್ಲನೂ ವಾಶ್ ಮಾಡಿಲ್ಲ, ಸ್ವಲ್ಪ ವಾಶ್ ಮಾಡಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂಚೂರು ನೀರಲ್ಲಿ ಸೋಡಾ ಹಾಕಿದ್ದೀನಿ, ಮತ್ತು ವೆನಿಗರ್ ಹಾಕಿದ್ದೀನಿ ಸ್ವಲ್ಪ, ಮತ್ತು ಇದು ವಿಮ್ ಲಿಕ್ವಿಡ್ ಬರುತ್ತಲ್ಲ ಅದು, ಮತ್ತು ಸ್ವಲ್ಪ ಡೆಟಾಲ್ ಹಾಕಿದ್ದೀನಿ. ಡೆಟಾಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕ್ಲಾತ್ ತೊಗೊಂಡು ಕ್ಲೀನಾಗಿ ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಕು. ಇದು ನಾನು ಈ ರೀತಿ ಮಾಡ್ತೀನಿ, ಯಾಕಂದರೆ ವೆನಿಗರ್ ಮತ್ತು ಡೆಟಾಲ್ ಎಲ್ಲ ಹಾಕ್ರೆ ಹುಳ ಹುಟ್ಟೆ ಮತ್ತು ಆ ಸ್ಮೆಲ್ಲಿಗೆ ಬರಲ್ಲ, ಮತ್ತು ದೇವ್ರ ಮನೆಯೂ ಒಂಥರ ಕ್ಲೀನ್ ಆಗುತ್ತೆ, ಪಳಪಳ ಅಂತ ಹೊಡಿತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಮತ್ತು ಜಿಡ್ಡು ಅದೆಲ್ಲ ಏನಾದರೂ ಇದ್ದರೆ ಒಂಚೂರು ಜಿಡ್ಡಿದ್ರೇ ಎಲ್ಲ ಹೋಗ್ಬಿಡುತ್ತೆ, ಜಿಡ್ಡು ತುಂಬ ಕ್ಲೀನಾಗುತ್ತೆ. ನಾನು ದೇವ್ರ ಮನೆ ಕಟ್ಟೆ ಮತ್ತು ಹೊಸ್ಲು ಹತ್ರನೂ ಮತ್ತು ದೇವ್ರ ಮನೆಯಲ್ಲಿ ಎಲ್ಲನೂ ಕೆಳಗಡೆ ಎಲ್ಲ ಫ್ಲೋರ್ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ. ಆದಮೇಲೆ ನಾನು ಎಲ್ಲ ದೇವ್ರ ಸಾಮಾನು ತೊಳ್ಕೊಂಡಿಲ್ಲ. ದೀಪ ಮತ್ತು ಸ್ವಲ್ಪ ಚೊಂಬು, ಗಂಟೆ ಮತ್ತು ಅಗರಬತ್ತಿ ಇಕ್ಕೋದು, ದೇವ್ರ ಪ್ರಸಾದ ಇಕ್ಕೋ ತಟ್ಟೆ ಮತ್ತು ಆರತಿ ಮಾಡೋದು ಅಷ್ಟೇ ಬೆಳ್ಕೊಂಡಿದ್ದೆ. ಯಾಕಂದರೆ ಸ್ಯಾಟರ್ಡೆ ನಮ್ಮ ಮನೆ ದೇವರಲ್ವ, ಸ್ಯಾಟರ್ಡೆ ಎಲ್ಲ ರೂಮ್ನು ಮತ್ತೇನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇದು ಮಾಡ್ತೀವಿ. ಸೊ ಯಾರಿಗೆಲ್ಲ ಪೂಜೆ ಮಾಡೋದು ಎಲ್ಲ ತುಂಬ ಇಷ್ಟ, ಯಾರಾದರೂ ನನ್ನ ವಿಡಿಯೋ ನೋಡಿ ಮೋಟಿವೇಶನ್ ಆದರೆ ನನಗೂ ತುಂಬ ಖುಷಿಯಾಗುತ್ತೆ. ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಯಾಕಂದರೆ ನಿಮ್ಗೆ ಏನಾದರೂ ಇಷ್ಟವಾಗಿದ್ರೇ ಲೈಕ್ ಮಾಡ್ತೀರಲ್ವ. ಸೊ ಹಾಗಾಗಿ ಮರೀದೇ ಲೈಕ್ ಮಾಡಿ. ನೋಡಿ, ನಾನು ಎಲ್ಲನೂ ತೊಳ್ಕೊಂಡಿರೋ ಸಾಮಾನು, ಪೀತಾಂಬರಿ ಮತ್ತು ವಿಮ್ ಲಿಕ್ವಿಡ್ ಹಾಕ್ರೆ ಬೆಳ್ಳಗಾಗುತ್ತೆ. ಬೆಳ್ಳಿ ದೀಪಗಳೂ ನಾನು ಅದರಿಂದನೇ ಬೆಳಗ್ಕೊತೀನಿ. ತುಂಬ ಚೆನ್ನಾಗಿ ಕರೆ ಎಲ್ಲ ಹೋಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಎಲ್ಲ ಕ್ಲೀನಾಗಿ ಡ್ರೈ ಕ್ಲಾತಿಂದ ಒರೆಸ್ಕೊಂಡು ಆದಮೇಲೆ ದೇವ್ರ ಮನೆಯಲ್ಲಿ ಚಿಕ್ಕ ಚೊಂಬಿಟ್ಟಿರ್ತೀನಿ, ಅದರಲ್ಲಿ ನೀರು ಹಾಕಿ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ ಗಂಧದ ಬೊಟ್ಟು ಇಟ್ಬಿಟ್ಟು ಒಂದು ಮೂಲೆಗೆ ಇಟ್ಬಿಡ್ತೀನಿ. ಸೊ ಅದು ದೇವ್ರ ಮನೇಲಿ ಒಂದು ಚೊಂಬಲ್ಲಿ ನೀರು ಇಡೋದು ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ನಾನು ಆ ಥರ ಮಾಡ್ತೀನಿ. ಆದಮೇಲೆ ದೀಪಗಳಿಗೆಲ್ಲನೂ ಬೊಟ್ಟಿಟ್ಬಿಟ್ಟು ದೀಪ ಬತ್ತಿ ಎಲ್ಲನೂ ಏರಿಸ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡೆ. ನನಗೆ ಯಾವ ರೀತಿ ಬರುತ್ತೋ ಆ ರೀತಿಯೇ ಅಲಂಕಾರ ಮಾಡ್ತೀನಿ. ಒಬ್ರೊಬ್ಬರು ಇನ್ನೂ ಚೆನ್ನಾಗಿ ಮಾಡ್ತಾರೆ. ನಂದು ನನಗಿಷ್ಟ, ಬೇರೆಯವ್ರದ್ದು ಇಷ್ಟ ಆಗುತ್ತೆ, ಬಟ್ ನಂದು ನನಗಿಷ್ಟ ಆಗುತ್ತೆ. ಸೊ ಹಾಗಾಗಿ ಕಾಮಾಕ್ಷಿ ದೀಪ ನೋಡ್ಬೋದು ನಾನು ಯಾವ ರೀತಿ ಅಲಂಕಾರ ಮಾಡ್ತಾಯಿದ್ದೀನಿ ಅಂತ. ಸಿಂಪಲಾಗಿ ನನಗೆ ಈ ಥರ ಎಲ್ಲ ಸಿಂಪಲ್ ಅಂದರೆ ಮತ್ತೆ ಜಾಸ್ತಿ ಅಲಂಕಾರ ಮಾಡೋಕ್ಕೂ ನನಗೆ ಅಷ್ಟು ಇದು ಇರಲ್ಲ. ಸೊ ಈ ಥರ ಸಿಂಪಲಾಗಿ ಕಾಮಾಕ್ಷಿ ದೀಪ ಇಕ್ಕೋ ಸ್ಟ್ಯಾಂಡಿಗೆ ಎಲ್ಲ ಅರಿಶಿನ ಹಾಕ್ಬಿಟ್ಟು, ಇದು ಕಾಮಾಕ್ಷಿ ದೀಪ ಇಕ್ಕೋ ಪ್ರಮಿದೆ, ಇದರಲ್ಲಿ ನಾನು ಅರಿಶಿನ ಹಚ್ಬಿಟ್ಟು ಚೆನ್ನಾಗಿ ಬೊಟ್ಟಿಟ್ಕೊಂಡ್ಬಿಟ್ಟು ಕಾಮಾಕ್ಷಿ ದೀಪ ಇಟ್ಬಿಟ್ಟು ಕಾಮಾಕ್ಷಿ ದೀಪನ ಬೆಳಗಿಸ್ತೀನಿ. ಒಂಥರ ಮನೆಯಲ್ಲಿ ನೋಡಿ ಜಾಸ್ತಿ ಹೂವು ಇಟ್ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಂಡು ನಮಗೆ ಏನು ಅನಿಸುತ್ತೋ ಅದು ದೇವ್ರನ್ನ ಬೇಡ್ಕೊಂಡ್ರೆ ನಾನು ತುಂಬ ಸತಿ ಮಾಡಿದ್ದೀನಿ, ಅನುಭವ ಮಾಡಿದ್ದೀನಿ. ಸೊ ಹಾಗಾಗಿ ದೇವ್ರ ಹತ್ರ ಕ್ಲೀನಾಗಿ ಪೂಜೆ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದು ದೇವ್ರ ಹತ್ರ ಬೇಡ್ಕೊಂಡ್ರೆ ದೇವ್ರು ಕೊಟ್ಟೇ ಕೊಡ್ತಾನೆ. ಸೊ ನೋಡ್ಬೋದು, ನಾನು ದೀಪಕ್ಕೆ ಈಗ ಬತ್ತಿಗಳೆಲ್ಲ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ದೀಪಾರಾಧನೆ ಮಾಡೋದಕ್ಕೆ. ಇವತ್ತು ಪ್ರಸಾದ ಬಂದ್ಬಿಟ್ಟು ಹಣ್ಣುಗಳು ಏನೂ ಇಲ್ಲ. ಸೊ ಹಾಗಾಗಿ ಒಂಚೂರು ಬೆಲ್ಲದ ಹಚ್ಚಿಟ್ಟಿದ್ದೆ.
ಸೊ ನೀವು ದೇವ್ರ ನೈವೇದ್ಯ ನಾನು ಇದೇ ಇಡಬೇಕು ಅದೇ ಇಡಬೇಕು ಅಂತ ಏನೂ ಇಲ್ಲ. ಸಕ್ಕರೆ, ಬೆಲ್ಲ ಮತ್ತು ಖರ್ಜೂರ, ಗೋಡಂಬಿ, ದ್ರಾಕ್ಷಿ ಅದನ್ನೆಲ್ಲನೂ ಇಡ್ತೀನಿ, ಹಣ್ಣುಗಳು. ಮತ್ತು ಮನೇಲಿ ಏನಾದರೂ ಫೆಸ್ಟಿವಲ್ ದಿವಸ ಸ್ವೀಟ್ಸ್ ಏನಾದರೂ ಮಾಡಿರ್ತೀವಲ್ವ ದೇವ್ರಿಗಂತಲೇ ನೈವೇದ್ಯಕ್ಕೆ ಸಪ್ರೇಟಾಗಿ, ಸೊ ಅದನ್ನು ಇಡ್ತೀನಿ. ಸೊ ಈಗ ಬತ್ತಿಗಳೆಲ್ಲ ನೋಡ್ಬೋದು, ಕ್ಲೀನಾಗಿ ಬತ್ತಿ ಹಾಕ್ಬಿಟ್ಟು ದೀಪನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ನನ್ನ ಬಿಫೋರ್ ಆಫ್ಟರ್ ಹೇಗಿರುತ್ತೆ ನೀವೇ ನೋಡ್ಬೋದು. ನಾನು ಮಾಡಿದ್ರೆ ಅಂತೂ ನನಗೆ ಮನಸ್ಸು ಯಾವ ರೀತಿ ಇಷ್ಟನೋ ಆ ರೀತಿ ಕ್ಲೀನಾಗಿ ಮಾಡ್ಕೋತೀನಿ. ಯಾವಾಗಾದರೂ ಒಂದು ಸತಿ ಮಿಸ್ ಆಗುತ್ತೆ, ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ, ಎಲ್ಲಾದರೂ ಹೋಗಬೇಕು, ಇಲ್ಲ ಸುಸ್ತಾಗಿತ್ತು, ಆವಾಗ ಮಿಸ್ ಆಗುತ್ತೆ. ಸೊ ದೀಪಗೆಲ್ಲ ಎಣ್ಣೆ ಹಾಕಿದ್ದಾಯಿತು. ಈಗ ದೀಪ ಎಲ್ಲ ಅಲ್ಲಿ ಸ್ವಲ್ಪ ಎಣ್ಣೆ ಡಾಟ್ಸ್ ಎಲ್ಲ ಬಿದ್ದಿದೆಯಲ್ಲ ಅದನ್ನು ಕ್ಲೀನ್ ಮಾಡ್ಕೊತೀನಿ. ನೋಡ್ಬೋದು ನಾನು ಬೆಲ್ಲದ ಹಚ್ಚಿಟ್ಟಿದ್ದೆ ಇವತ್ತು ನೈವೇದ್ಯಕ್ಕಂತ. ಸೊ ಆದಮೇಲೆ ಹೂವಿಂದ ಎಲ್ಲ ದೇವ್ರ ಮನೆ ದೇವ್ರುಗಳೆಲ್ಲನೂ ಅಲಂಕಾರ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಹೂವು ಎಷ್ಟು ಜಾಸ್ತಿ ಇಟ್ಟರೆ ಅಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ ದೇವರು. ನಮಗೆ ಒಂದು 4-5 ಸತಿ ನೋಡಿದ್ರೇನು ಮನಸ್ಸು ಇದೆಲ್ಲ ಇಷ್ಟು ಚೆನ್ನಾಗಿದೆ ಅಲ್ಲ, ಇಷ್ಟು ಚೆನ್ನಾಗಿ ದೇವ್ರ ಮನೆಗೆ ಕಾಣ್ತಾ ಇದೆ ಅಲ್ವಾ ಅಂತ ನಮಗೆ ಒಂಥರ ಫೀಲ್ ಆಗುತ್ತೆ. ನೋಡಿ ಹೂಗಳೆಲ್ಲ ಜಾಸ್ತಿ ಇಟ್ಟು ಯಾವ ಥರ ಇದೆ ನೋಡಿ. ನಾನು ಪೂಜೆ ಇನ್ನೂ ಸ್ಟಾರ್ಟ್ ಮಾಡ್ತೇನೆ, ಆವಾಗೇ ದೇವ್ರದ್ದು ರೈಟ್ ಬಲಗಡೆಯಿಂದ ಒಂದು ಹೂವು ಕೆಳಗಡೆ ಬಿದ್ದುಬಿಡ್ತು. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆದಮೇಲೆ ದೀಪ ಎಲ್ಲ ಹಚ್ಬಿಟ್ಟು ನಾನು ಮನಸ್ಸಿನಲ್ಲಿ ಏನು ಬೇಕೋ ಅದನ್ನು ಬೇಡ್ಕೊಂಡೆ ದೇವ್ರ ಹತ್ರ. ಈಡೇರಿಸ್ತಾನೆ, ನನಗೆ ಗೊತ್ತು. ನನಗೆ ಅಲ್ಲ, ನೀವು ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಬಿ ಪಾಸಿಟಿವ್, ಓಕೆ. ಈ ಥರ ಮಾಡಿದ್ರೆ ಮನೇಲಿರೋ ನೆಗೆಟಿವಿಟಿ ಎಲ್ಲ ಹೋಗಿ ನಮಗೂ ನಮ್ಮ ಮನಸ್ಸಲ್ಲೂ ಪಾಸಿಟಿವಿಟಿ ಬರುತ್ತೆ, ನಮ್ಮ ಮನೇಲೂ ಪಾಸಿಟಿವಿಟಿ ಬರುತ್ತೆ, ಎಲ್ಲರಿಗೂ ನೆಮ್ಮದಿ ಆಗಿ ಇರುತ್ತೆ ಮನೇಲೆಲ್ಲನೂ. ಒಂಥರ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ, ನಿಮಗೆ ಯಾವ ರೀತಿಯಾಗಿ ಪೂಜೆ ಮಾಡೋದೆಲ್ಲ ಇಷ್ಟ, ನನ್ನ ಪೂಜೆ ನಿಮಗೆ ಇಷ್ಟವಾಯ್ತಾ ಅಂತ ಇಷ್ಟವಾದರೆ ಮರಿದೇ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ವೆರಿ ಮಚ್.